ಗೊಂದಲ ಬಿ ಜೆ ಪಿಯವರು ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಆದರೆ ಯಾರೂ ಅವರು ಎದುರಿಗೆ ಬರಲಿಲ್ಲ, ಬರೀ ಫೋನ್ ಮಾಡ್ತಾಯಿದ್ರು. ಈ ಫೋನಲ್ಲಿ ಯಾರ್ಯಾರು ಫೋನ್ ಮಾಡಿದಾರೆ ಅಂತ ನನ್ನ ಹತ್ರ ಎಲ್ಲ ರೆಕಾರ್ಡ್ ಇದೆ. ಅವರು ಎಲ್ಲರೂ ರೆಕಾರ್ಡ್ ಇದೆ, ಯಾವ ಟೈಮಿಗೆ ಫೋನ್ ಮಾಡಿದ್ರು, ಏನು ಮಾಡಿದ್ರು ಅಂತ ಎಲ್ಲ ರೆಕಾರ್ಡ್ ಇದೆ. ಏನೂ ಗೊಂದಲ ಏನೂ ಇಲ್ಲ. ನಾನು ಕಳೆದ 2 ವರ್ಷದಿಂದ MP ಎಲೆಕ್ಷನಲ್ಲೇ ನಾನು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೆ. ನಮ್ಮ ಮನೆಗೆ ನಮ್ಮ ಮುಖ್ಯಮಂತ್ರಿಗಳು ಬೆಂಗಳೂರನ್ನು ನಾನು ಕರೆದು ಮಾತಾಡಿಸಿದ್ದಾರೆ. ಎಲ್ಲ ಡಿಸ್ಕಷನ್ ಆಗಿದೆ. ಕಳೆದ ಇಲ್ಲಿ ಬರೀ ನಮ್ಮ ಮನೆಗೆ ವಿಸಿಟ್ ಮಾಡಿ ಅಂತ ಹೇಳಿದ್ದೆ, ಆ ವಿಸಿಟನ್ನು ಮಾಡಿದ್ದಾರೆ. ಇದಾದ ಮೇಲೆ ಕೆಲವೊಂದು ಗೊಂದಲವನ್ನು ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಕೆಲವು ಮಂದಿ. ಆದರೆ ಅದೇನೂ ಇಲ್ಲ. ನಾನು ಸ್ಪಷ್ಟವಾಗಿ ಇದನ್ನೇ ಕಾಂಗ್ರೆಸ್ಸಲ್ಲೇ ಇದ್ದೀವಿ. ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಅಧಿಕೃತ ಅಭ್ಯರ್ಥಿಗೆ ನಾವು ಮಾಡ್ತೀವಿ. CM ಅವರು ತಮ್ಮ ಮನೆಗೆ ಬಂದು ಹೋದ ಮೇಲೂ ಕೂಡ ಪ್ರಯತ್ನಗಳು ಮುಂದುವರೆದಿತ್ತು. ಕಾರಜೋಳ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಕೇಳಿದ್ವಿ. ತಮ್ಮ ಮನೆಗೆ ಕೂಡ ಬರ್ತಾರೆ ಅಂತ ಸುದ್ದಿ ಇತ್ತು. ಬಂದಿದ್ದಾರೋ ಇಲ್ಲೋ ಅನ್ನೋದು ಕನ್ಫರ್ಮ್ ಇಲ್ಲ. ಫೋನ್ ಮಾಡಿದ್ದಾರೆ. ಬಟ್ ಈ ಗೊಂದಲ ನಡುವ ಎದುರಾದಂಥ ಸಂದರ್ಭದಲ್ಲಿ ಈ ಕಡೆ ಟಿಕೆಟ್ ಕೂಡ ಘೋಷಣೆ ವಿಳಂಬ ಆಗ್ತಾ ಇತ್ತು. ಈಗ ಸದ್ಯಕ್ಕೆ ಟಿಕೆಟ್ ಹತ್ರ ಘೋಷಣೆ ಆಗಿಬಿಟ್ಟಿದೆ. ಈಗ ಯಾವ ರೀತಿಯಾಗಿ ನೀವು ಒಂದು ಮೆಸೇಜ್ ಪಾಸ್ ಮಾಡ್ತೀರಂತ? ಅಧಿಕೃತ ಅಭ್ಯರ್ಥಿ ಕಾಂಗ್ರೆಸ್. ನಾನು ಮುಂಚೆ ನಮ್ಮ ಮನೆಯಲ್ಲೂ ಕೂಡ ಬೈಟ್ ಕೊಟ್ಟಿದ್ದೀನಿ. ನಾವು ಯಾರು ಅಧಿಕೃತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾರಿಗೆ ಟಿಕೆಟ್ ಕೊಡ್ತಾರೆ ಅವರೇ ನಮ್ಮ ಅಧಿಕೃತ ಅಭ್ಯರ್ಥಿ ಅಂತ ಅವತ್ತೇ ಬೈಟ್ ಕೊಟ್ಟಿನಿ. ಆಮೇಲೆ ಈಗ ನಿನ್ನೆ ರಾತ್ರಿ ಟಿಕೆಟ್ ಘೋಷಣೆ ಕೂಡ ಆಗಿದೆ. ನಾವು ಏನೂ ಸಂಶಯ ಇಲ್ಲ ಅದರೊಳಗೆ ಮಾಡೋದ್ರಲ್ಲಿ. ನಾವು ಇದೇನು ನನಗೆ ಹೊಸ ಚುನಾವಣೆ ಅಲ್ಲ, ಇದು 96ರಿಂದ ಮಾಡ್ತೀನಿ ನಾನು ಈ ಚುನಾವಣೆ. ಪಾರ್ಟಿ ಹೊಸದಿರ್ಬೋದು ಈ ಸಲ ಅಷ್ಟೇ, ಬಟ್ ಚುನಾವಣೆ ಎಲ್ಲ ಗಿಮಿಕ್ ಗೊತ್ತು ನನಗೆ. ಮಲ್ಲಿಕಾರ್ಜುನ ಖರ್ಗೆ ಅವರು BJP ಕರೆತಂದ್ರೆ ನಮ್ಗೆ ಗೆಲ್ಲೋ ಸುಲಭ ಆಗುತ್ತೆ ಅನ್ನೋ ಪ್ರಯತ್ನ ಆಗಿತ್ತು. ನೋಡ್ರಿ, ಪ್ರಯತ್ನ ನಿಲ್ತದೆ ಸರ್. ಯಾರನ್ನ ಕರೆತಂದ್ರೆ ಗೆಲ್ತೀವಿ, ಯಾರ ಹೋದ್ರೆ ಸೋಲ್ತೀವಿ ಅನ್ನೋದಲ್ಲ. ಅಲ್ಟಿಮೇಟ್ಲಿ ಮತ ಯಾರು ಆ ಕ್ಷೇತ್ರ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೊತಾರೆ ಅದು ಮತದಾರರ ಕೈಯಲ್ಲಿರುತ್ತೆ. ಒಬ್ರು ಹೋಗೋದ್ರಿಂದ ಒಬ್ರು ಬರೋದ್ರಿಂದ ಒಬ್ಬರಿಂದ ಯಾವುದು ಚುನಾವಣೆ ಆಗಲ್ಲ. ತಮ್ಮ ಜೊತೆಗಿದ್ದಂಥವ್ರು ಕೆಲವೊಂದಿಷ್ಟು ಜನರು ವಾಪಸ್ BJP ಸೇರ್ಪಡೆ ಆಗಿದ್ದಾರೆ. ಬಸವರಾಜ ಕಟಗೇರಿ ಅವರಾಗಿರ್ಬೋದು, ಅರುಣ್ ಇವರಾಗಿರ್ಬೋದು. ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅವರೆಲ್ಲ ತಮ್ಮ ಜೊತೆಗೆ ಚುನಾವಣೆ ಎದುರಿಸಿದಂಥವ್ರು. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀನಿ ನಾನು. ಎಸ್ ಸರ್, ಥ್ಯಾಂಕ್ ಯು. ಸರ್, ಈಗ ಮುಂದೆ 2028ಕ್ಕೆ ಟಿಕೆಟ್ ಇಲ್ಲ, ಈ ಮೊದಲೇಕೆ ಈ ಚುನಾವಣೆ ಮಾಡಿ ಗೆಲ್ಸೋಣ್ರಿ, ಆಮೇಲೆ ಮುಂದಿನ ವಿಚಾರ ಮಾಡೋಣ. ಈಗ ಹೆಂಗೆ ಇದನ್ನು ಬಿಟ್ಟು ಹೆಂಗೆ ಮುಂದೆ ಕೇಳಕ್ಕೆ